ಗೈಸ್, ನೀವು ಪುನರ್ಜನ್ಮನ ನಂಬ್ತೀರಾ? ರಿಯಲ್ ಲೈಫ್ ಅಲ್ಲಿ ನಡೆದಿರೋ ಈ ಘಟನೆ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಭೂತಾನ್ ದೇಶದ 3 ವರ್ಷದ ಒಂದು ಮಗು ಏನೇನೋ ಶ್ಲೋಕಗಳನ್ನ ಹೇಳೋದಕ್ಕೆ ಶುರು ಮಾಡುತ್ತೆ. 8ನೇ ಶತಮಾನದಲ್ಲಿ, ಅಂದ್ರೆ 824 ವರ್ಷಗಳ ಹಿಂದೆ ನಾನು ನಳಂದ ಯೂನಿವರ್ಸಿಟಿಯಲ್ಲಿ ಒಬ್ಬ ಸ್ಕಾಲರ್ ಆಗಿದ್ದೆ ಅಂತ ಅವರ ತಂದೆ ತಾಯಿಗೆ ಹೇಳುತ್ತೆ. ಆ ಮಗುವಿನ ತಂದೆ ತಾಯಿ ಜನಸಾಮಾನ್ಯರಲ್ಲ, ಭೂತಾನ್ ದೇಶದ ರಾಜಾರಾಣಿ. ಆ ಮಗುಗೆ ಸುಮಾರು 1-2 ವರ್ಷ ಇರುವಾಗ್ಲೇನೆ ಆ ಮಗು ನಳಂದ ಅನ್ನೋ ಶಬ್ದನ ಉಚ್ಚರಿಸೋದಕ್ಕೆ ಶುರು ಮಾಡುತ್ತೆ. ಇದನ್ನ ನಾನ್ ಹೇಳ್ತಾ ಇರೋದಲ್ಲ, ನೀವೇ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಈ ಮಗು ಹೆಸರು ವೈರೋಚನ ರಿಂಪೋಚೆ. 2017ರಲ್ಲಿ ಭಾರತದಲ್ಲಿರೋ ನಳಂದ ಯೂನಿವರ್ಸಿಟಿಗೆ ಈ ಮಗುವನ್ನ ಕರ್ಕೊಂಡ್ ಬರ್ತಾರೆ. ಈ ಸುದ್ದಿ ಮೀಡಿಯಾದಲ್ಲೆಲ್ಲ ಸ್ಪ್ರೆಡ್ ಆದ್ಮೇಲೆ ಆರ್ಕಿಯಾಲಜಿಸ್ಟ್ಗಳು, ಸೈಂಟಿಸ್ಟ್ಗಳು ಕೂಡ ಆ ಜಾಗಕ್ಕೆ ಬರ್ತಾರೆ. ಆ ಮಗು ಮಾತನ್ನ ಕೇಳಿ ಅವರೆಲ್ಲರೂ ಕೂಡ ಶಾಕ್ ಆಗೋಗ್ತಾರೆ. 1000 ವರ್ಷಗಳ ಹಿಂದೆ ನಳಂದ ಯೂನಿವರ್ಸಿಟಿಯಲ್ಲಿ ನಾನು ಎಲ್ಲಿ ಕೂರ್ತಾ ಇದ್ದೆ, ಓದ್ತಾ ಇದ್ದೆ, ನಮಗೆ ಎಲ್ಲಿ ಪಾಠ ಮಾಡ್ತಾ ಇದ್ರು, ಯಾರು ಪಾಠ ಮಾಡ್ತಾ ಇದ್ರು, ಲೈಬ್ರರಿ ಎಲ್ಲಿತ್ತು, ಎಲ್ಲದನ್ನು ಆ ಮಗು ಸ್ಪಷ್ಟವಾಗಿ ತೋರಿಸುತ್ತೆ. ಆದ್ರೆ ಆ ಮಗು ಹೇಳಿರೋ ತುಂಬಾ ವಿಷಯಗಳು ಇವತ್ತಿನ ರಿಸರ್ಚ್ಗೆ ತುಂಬಾ ಅಪೋಸಿಟ್ ಆಗಿದಾವೆ. ಆ ಮಗು ತನ್ನ ಪುನರ್ಜನ್ಮದ ಕಥೆಯಿಂದ ಒಂದ್ ಕಡೆ ಹಿಸ್ಟೋರಿಯನ್ಸ್ಗೆ ಚಾಲೆಂಜ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಪುನರ್ಜನ್ಮನೆ ನಮ್ದೇ ಇರೋ ಸೈಂಟಿಸ್ಟ್ಗಳಿಗೂ ಕೂಡ ಚಾಲೆಂಜ್ ಮಾಡ್ತಾ ಇದೆ. ಈ ಪುನರ್ಜನ್ಮದ ಕಥೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.